ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ವಾರ್ಷಿಕ ಜಾತ್ರೆ ಭಕ್ತಿ, ಸಂಪ್ರದಾಯ ಮತ್ತು ಸಂಸ್ಕೃತಿಯ ಅದ್ಭುತ ಸಂಗಮ. ಈ ಮಹೋತ್ಸವದ ಪ್ರಮುಖ ಆಕರ್ಷಣೆಯಾದ ತೂಟೆದಾರ ಸೇವೆ ಮನಸೂರೆಗೊಳ್ಳುವ ವಿಶಿಷ್ಟ ಆಚರಣೆ. ಈ ವರ್ಷ ಏಪ್ರಿಲ್ 21ರ ರಾತ್ರಿ ಭಕ್ತಿಭಾವದ ನಡುವೆಯೇ ಈ ಸೇವೆ ವಿಜೃಂಭಣೆಯಿಂದ ನೆರವೇರಿತು. ಭಾಗವಹಿಸಿದ ಭಕ್ತರು ಅತ್ಯಂತ ಸಂಭ್ರಮದಿಂದ ತಮ್ಮ ಭಕ್ತಿ ಮತ್ತು ಸಮರ್ಪಣೆಯನ್ನ ಅನನ್ಯ ರೀತಿಯಲ್ಲಿ ವ್ಯಕ್ತಪಡಿಸಿದರು. ಜನರು ಎಷ್ಟು ಬರ್ತಾರೆ ಅಷ್ಟು ಸಾನ್ನಿಧ್ಯ ವೃದ್ಧಿ ಆಗ್ತದೆ. ಆ ಸಾನ್ನಿಧ್ಯ ವೃದ್ಧಿ ಆದರೆ ಸಾಕಾಗಲಿಕ್ಕಿಲ್ಲ. ಆ ಭಕ್ತ ಜನರಿಗೆ ಇರತಕ್ಕಂತಹ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರ ಆಗಬೇಕು. ಹಾಗೆ ಅರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ಥಿ ಹರೇ ದೇವಿ ನಮೋಸ್ತುತೆ. ಯಾರು ತಾಯಿಗೆ ಶರಣಾಗತಿ ಆಗುತ್ತಾರೆ ಅವರ ಸರ್ವಸ್ಯಾರ್ಥಿ ಹರೇ ದೇವಿ, ಅವರ ಸಮಸ್ಯೆನೆಲ್ಲ ಪರಿಹಾರ ಮಾಡ್ತಾಳೆ. ಆಮೇಲೆ ಪರಿತ್ರಾಣ ಪರಾಯಣೆ, ಅವರಿಗೆ ಬೇಕಾದ್ದನ್ನೆಲ್ಲ ಕೊಡ್ತಾಳೆ. ಅಂತಹ ವಿಶಿಷ್ಟವಾಗಿರತಕ್ಕಂಥ ಉತ್ಸವದಲ್ಲಿ ಅನುಗ್ರಹವೂ ಸಿಗ್ತದೆ. ಇಲ್ಲಿ ವಿಶೇಷವಾಗಿ ನಡೆಯತಕ್ಕಂಥದ್ದು ಆ ವ್ರತಾಚರಣೆ ಪುರಸ್ಸರ. ಅತ್ತೂರು ಮತ್ತು ಕೊಡೆತ್ತೂರು 2 ಗ್ರಾಮಸ್ಥರು 8 ದಿವಸವೂ ಅವರು ವ್ರತಾಚರಣೆಯಲ್ಲಿದ್ದು, ಆ ಕೊನೆಯ ದಿವಸ ನಂದಿನಿ ನದಿಯಲ್ಲೇ ಮಿಂದು ದೇವರ ಸ್ನಾನ ಆದ ನಂತರ ಅವರೆಲ್ಲ ಮಿಂದು ಅಷ್ಟು ಜನರು ವ್ರತಾಚರಣೆ ಇದ್ದುಕೊಂಡವರು ಮಾತ್ರ ಅದು ಮಾಡತಕ್ಕಂತಹದ್ದು. ಅಂತ ವಿಶೇಷವಾದಂತಹ ಸನ್ನಿಧಾನ 2 ರಕ್ತೇಶ್ವರಿ ಸನ್ನಿಧಾನ. ಅಲ್ಲಿ ಒಂದು ನಮ್ಮ ಜಲಕದ ಕಟ್ಟೆ ಹತ್ರ ಒಂದು ರಕ್ತೇಶ್ವರಿ ಸನ್ನಿಧಾನ ಇದೆ. ಹಾಗೆ ಇಲ್ಲಿ ರಕ್ತೇಶ್ವರಿ ಸನ್ನಿಧಾನ ಇದೆ. 2 ರಕ್ತೇಶ್ವರಿ ಸನ್ನಿಧಾನದ ಎದುರು ಆಗತಕ್ಕಂತಹ ಒಂದು ಧಾರ್ಮಿಕ ಪ್ರಕ್ರಿಯೆ. ಅದರಲ್ಲಿ ಪರಸ್ಪರ ಬೆಂಕಿಯನ್ನ ಆಚೆಯ ತೂಟಯನ್ನ ಬಿಸಾಡಿಕೊಳ್ತಾರೆ. ಆದರೆ ಯಾರಿಗೂ ಯಾವುದೇ ಅನಾಹುತಗಳು ನಡೆಯಲ್ಪಡುವುದಿಲ್ಲ. ಬಂದ್ರು ಏನು ಅಂತಂದ್ರೆ ದೇವರ ವಿಶೇಷವಾಗಿರತಕ್ಕಂತಹ ಅರ್ಚನೆಯ ಕುಂಕುಮ ಪ್ರಸಾದವನ್ನ ಸಂಜೆ ದೇವರು ಹೊರಡುವಾಗ ಓಕುಳಿ ಅಂತ ಮಾಡ್ತದೆ. ಅದರ ಏನು ಪ್ರಸಾದವನ್ನ ದೊಡ್ಡ ಪಾತ್ರೆಗೆ ಹಾಕ್ತಾರೆ, ಅದರಿಂದ ಮತ್ತೊಂದು ದೊಡ್ಡ ಪಾತ್ರೆಗೆ ಹಾಕ್ತಾರೆ. ಅದನ್ನು ಎಲ್ಲರ ಮೇಲೆ ಚೆಲ್ಲುತ್ತಾರೆ. ಯಾರು ಸೇವೆ ಮಾಡಿದ್ದಾರೆ ಅವರ ಮೇಲೆ ಎಲ್ಲ ಚೆಲ್ಲುತ್ತಾರೆ. ಚೆಲ್ಲಿದಾಗ ಅವರಿಗೆ ಏನಾದ್ರು ಗಾಯ ಆಗಿದ್ರು ಅದೆಲ್ಲ ಪರಿಮಾರ್ಜನೆ ಆಗ್ತದೆ. ಅದಕ್ಕಿಂತಲೂ ಹೆಚ್ಚು ಇದರಲ್ಲಿ ಕೋಟ್ಯಾಧಿಪತಿಗಳೂ ಇದರಲ್ಲಿ ಭಾಗವಹಿಸ್ತಾರೆ. ಬರೀ ಸಾಮಾನ್ಯವರ ವ್ಯಕ್ತಿ ಅಲ್ಲ, ಕೋಟ್ಯಾಧಿಪತಿಗಳು ಭಾಗವಹಿಸಿ ಇದರಲ್ಲಿ ತಮ್ಮ ಕೈಂಕರ್ಯವನ್ನ ನೆರವೇರಿಸ್ತಾರೆ. ಇದರಿಂದಾಗಿ ಅವರು ಮಾಡಿದಂತಹ ಪ್ರಕ್ರಿಯೆಯಿಂದ ಅವರಿಗೆ ಮಾತ್ರ ಅಲ್ಲ, ಲೋಕಕ್ಕೂ ಸುಭಿಕ್ಷೆ ಆಗ್ತದೆ.